ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇದೀಗ ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂಥ ಸಂಕೇತ್ ಹೆಣಿಗೆ ಅವ್ರನ್ನ ಮಾತಾಡಿಸ್ತೀನಿ. ಸಂಕೇತ್ ಹೆಣಿಗೆ ಸರ್, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಸಂಕೇತ್ ಸರ್, ಈಗ ಈ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ನಾನು ಈ ಥರ ಹೆಣ್ಣುಗಳನ್ನು ಹೂತಿದ್ದೀನಿ ಅಂತ ಹೇಳಿದ ಮೇಲೆ ಮಹತ್ವದ ಬೆಳವಣಿಗೆಗಳಂತೂ ನಡೆದಿದೆ. ಅಂದರೆ ಒಂದು ಕೇಸನ್ನು ಯಾವ ದಿಕ್ಕಲ್ಲಿ ತೆಗೆದುಕೊಂಡು ಹೋಗಬಹುದು, ಒಂದು ವ್ಯವಸ್ಥೆ, ಒಂದು ಕಾನೂನು ವ್ಯವಸ್ಥೆ, ಒಂದು ಪೊಲೀಸ್ ವ್ಯವಸ್ಥೆ ಬಹುಶಃ ಆ ದಿಕ್ಕಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ ಅಂತ ನಾವು ಭಾವಿಸಿದ್ದೀವಿ. SIT ತಂಡದ ಬಗ್ಗೆ ಅಂಥ ಒಂದು ನಂಬಿಕೆ ಇಡೋಣ. ಎಲ್ಲಿಯೂ ಕೂಡ ಅನುಮಾನಕ್ಕೆ ಎಡೆ ಮಾಡದ ರೀತಿಯಲ್ಲಿ ಆ ವ್ಯಕ್ತಿನೇ ಬರ್ತಾ ಇದ್ದಾನೆ, ಆ ವ್ಯಕ್ತಿಯನ್ನೇ ಮಾರ್ಕ್ ಮಾಡಿದ್ದಾನೆ. 15 ಜಾಗ ಮಾರ್ಕ್ ಮಾಡ್ದ. ನಿನ್ನೆ ಒಂದು ಜಾಗದಲ್ಲಿ ಶೋಧ ಕಾರ್ಯ ನಡೀತು, ಅಲ್ಲೇನೂ ಸಿಕ್ಕಿಲ್ಲ. ಇವತ್ತು ಇನ್ನು ಉಳಿದ 4 ಜಾಗವನ್ನು ಇವತ್ತು ಅಗೆದಿದ್ದಾರೆ. ಅಗೆದಾಗ ಲಕ್ಷ್ಮಿ ಎನ್ನುವ ಹೆಸರಿರುವ ಒಂದು ಪ್ಯಾನ್ ಕಾರ್ಡ್ ಜೊತೆಗೆ ಒಂದು ಡೆಬಿಟ್ ಕಾರ್ಡ್ ಅಲ್ಲಿ ಸಿಕ್ಕಿದೆ. ಎನ್ನುವುದು ಇವತ್ತಿನ ಮೇಜರ್ ಲೀಡ್ ಆಗಬಹುದು ನಮಗೆ. ಜೊತೆಗೆ ಒಂದು ಕೆಂಪು ಬಣ್ಣದ ರವಿಕೆ ಅಲ್ಲಿ ಸಿಕ್ಕಿದೆ, ಆ ಭಾಗದಲ್ಲಿ ಸಿಕ್ಕಿದೆ ಅಂತ ಒಂದು ಮಾಹಿತಿ ಇದೆ. ಇದೇನಾದರೂ ಮೇಜರ್ ಅಂತ ತಮಗೆ ಅನ್ನಿಸ್ತಾ ಇದೆಯಾ? ಅಥವಾ ಇದನ್ನು ನಾವು ಡಿಗ್ ಮಾಡಿಕೊಂಡು ಇಲ್ಲಿ ಆ ಸಮಾಧಿಯನ್ನು ಡಿಗ್ ಮಾಡೋದು ಬೇರೆ, ಈ ಸಾಕ್ಷಿಗಳನ್ನು ನಾವು ಅಗಿತಾ ಹೋಗ್ಬೇಕಾ ಈಗ ಅಂತ ಪ್ರಶ್ನೆ ಸರ್. ತನಿಖೆ ಮಾಡೋಕ್ಕಿಂತ ಪೂರ್ವದಲ್ಲಿ ಅವನ ಹೇಳಿಕೆಯನ್ನು ಪಡೆಯಲಾಗಿರುತ್ತೆ. ಅವನ ಹೇಳಿಕೆಗೆ ಅನುಗುಣವಾಗಿ ಅವರು ಈ ತನಿಖೆ ಮಾಡಬೇಕಾದಾಗ ಅಥವಾ ಅದನ್ನ ಜಾಗವನ್ನು ಅಗಿಬೇಕಾದಾಗ ಅವನ ಹೇಳಿಕೆ ತಕ್ಕಂಗೆ ಅಲ್ಲಿ ಇದೆಯಾ ಅನ್ನೋದು ಮೊದಲನೇ ಪರಿಶೀಲನೆ ಆಗ್ತದೆ, ಮೊದಲನೇ ಹೆಜ್ಜೆಯಲ್ಲಿ. ಎರಡನೇದ್ದು, ಆ ಜಾಗದಲ್ಲಿ ಇರುವಂತ ಭೂಮಿಯಲ್ಲಿರುವಂತ ಮಣ್ಣು ಅಥವಾ ಅಲ್ಲಿ ಏನಾದ್ರೂ ಬೇರೆ ಬೇರೆ ಪೀಸಸ್ ಇದಾವ ಅಂತ ನೋಡ್ತಾರೆ. ಅಂದ್ರೆ ಅವಶೇಷಗಳು, ಈ ಬಾಡಿ ಅವಶೇಷಗಳು ಅನ್ನೋಕ್ಕಿಂತ ಬೇರೆ ಬೇರೆ ಮಟೀರಿಯಲ್ ಅಥವಾ ಮೆಟಲ್ ಅವಶೇಷಗಳು ಏನಾದ್ರೂ ಇದೆ ಅಂದ್ರೆ ಬಾಡಿ ಮೇಲೆ ಯೂಸ್ವಲಿ ಮೆಟಲ್ ಇದ್ದೇ ಇರ್ತದೆ ಮನುಷ್ಯನಿಗೆ. ಈ ಭಾರತೀಯ ಸಂಸ್ಕೃತಿಯಲ್ಲಿ ಕಿವಿಗೆ ಏನಾದ್ರೂ ಹಾಕಿರ್ತಾರೆ, ಅಥವಾ ಮೂಗಿಗೆ ಹಾಕಿರ್ತಾರೆ, ಅಥವಾ ಬೆರಳಿಗೆ ಉಂಗುರ ತರ ಹಾಕಿರ್ತಾರೆ. ಕಾಲ್ ಬೆರಳಿದ್ರೆ ಕಾಲ್ ಬೆರಳಿಗೆ ಕೆಲವೊಬ್ರು ಕಾಲುಂಗುರ ಹಾಕಿರ್ತಾರೆ. ಹೀಗಾಗಿ ಆ ಮೆಟಲ್ ಕಂಪೋನೆಂಟ್ ಏನಾದ್ರೂ ಇದೆಯಾ ಅದನ್ನ ಚೆಕ್ ಮಾಡ್ತಾರೆ. ಮತ್ತೆ ಇದಲ್ದೇನೆ ಆ ಮಣ್ಣನ್ನ ಫೊರೆನ್ಸಿಕ್ ಎಕ್ಸಾಮಿನೇಷನ್ ಕಳಿಸ್ಬೇಕಾಗ್ತದೆ. ಅದ್ರ ಕಂಪೋನೆಂಟ್ಸ್ ಏನೇನು, ಅದರಲ್ಲಿ ಯಾವ್ಯಾವ ಕೆಮಿಕಲ್ ಇದೆ, ಅಥವಾ ಅದರಲ್ಲಿ ಮಿನರಲ್ಸ್ ಏನೇನಿದೆ, ಅದರಲ್ಲಿ ಕ್ಯಾಲ್ಸಿಯಂ ಇದೆಯಾ, ಅಥವಾ ಡಿಕಂಪೋಸ್ ಆಗಿತ್ತು ಅಂತಂದ್ರೆ ಅದರಲ್ಲಿ ನೈಟ್ರೋಜನ್ ಎಲ್ಲ ರಿಲೀಸ್ ಆಗಿರುತ್ತೆ, ಅವು ಏನಾದ್ರೂ ಇದೆಯಾ, ಎಲ್ಲಾ ವಿಚಾರಗಳಲ್ಲಿ ತನಿಖೆಗೆ ಆಗ್ಬೇಕಾಗತ್ತೆ. ಅಲ್ಲದೆ ತಾವೊಂದು ವಿಚಾರವನ್ನು ಹೇಳಿದ್ರಿ, ಒಂದು ಡೆಬಿಟ್ ಕಾರ್ಡ್ ಏನೋ ಸಿಕ್ಕಿದೆ ಮತ್ತು ಒಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಸಿಕ್ಕಿದೆ ಅಂತ. ಇದು ಪ್ಯಾರಲಲಿ ಆಗಿ ಆ ಕಡೆನೂ ತನಿಖೆ ಪ್ರಾರಂಭ ಆಗುತ್ತೆ. ಏನಂದ್ರೆ ಆ ಪ್ಯಾನ್ ಕಾರ್ಡ್ ಎಷ್ಟನೇ ಇಸ್ವಿಯಲ್ಲಿ ಇಶ್ಯೂ ಮಾಡಿರುವಂತದ್ದು, ಆ ವ್ಯಕ್ತಿ ಇರೋದು ಎಲ್ಲಿ, ಆ ವ್ಯಕ್ತಿ ಈಗಾಗಲೇ ಇದಾರ, ಅವರು ಜೀವಂತವಾಗಿದ್ರೆ ಎಲ್ಲಿರ್ತಾರೆ, ಅವ್ರದ್ದು ಇಲ್ಲಿ ಹೇಗೆ ಬಂತು, ಮತ್ತೆ ಅವರು ಇಲ್ಲ ಅಂತಂದ್ರೆ ಅವ್ರು ತೀರ್ಕೊಂಡಿದ್ದು ಎಲ್ಲಿ, ಎಷ್ಟನೇ ಇಸ್ವಿಲಿ, ಯಾವಾಗ, ಯಾವ ಪ್ರದೇಶದಲ್ಲಿ, ಮತ್ತೆ ಅವರ ಡೆಡ್ ಬಾಡಿಗೆ ಎಲ್ಲಿ ಹೂಳಲಾಯ್ತು ಅಥವಾ ಅದನ್ನು ಬರಿ ಮಾಡ್ಲಾಯ್ತು, ಇಲ್ಲಿ ಏನಾದ್ರು ಬಂದಿದ್ರ ಇಲ್ಲಿಗೆ ಮತ್ತು ಈ ಜಾಗಕ್ಕೆ ಮತ್ತು ಅವ್ರ ಪ್ಯಾನ್ ಕಾರ್ಡ್ಗೆ ಅಥವಾ ಅವರ ವ್ಯಕ್ತಿಗೆ ಏನ್ ಸಂಬಂಧ ಅನ್ನೋದು ಮತ್ತೊಂದು ಆಯಾಮದಲ್ಲಿ ತನಿಖೆ ಆಗುತ್ತೆ. ಅದೇ ರೀತಿ ಒಂದು ಡೆಬಿಟ್ ಕಾರ್ಡ್ ಸಿಕ್ಕಿದೆ ಅಂತ ಹೇಳಿದ್ರಿ. ಆ ಡೆಬಿಟ್ ಕಾರ್ಡ್ ಇವ್ರಿಗೆ ಸಂಬಂಧಪಟ್ಟಿದ್ದ, ಡೆಬಿಟ್ ಕಾರ್ಡ್ ಇಶ್ಯೂ ಆಗಿದ್ದೆ ಯಾವಾಗ, ಆ ಡೆಬಿಟ್ ಕಾರ್ಡ್ ನ ಲಾಸ್ಟ್ ಟ್ರಾನ್ಸಾಕ್ಷನ್ ಯಾವಾಗ ಆಗಿತ್ತು, ಎಲ್ಲಿ ಆಗಿತ್ತು, ಆ ನಂತರ ಅಲ್ಲಿ ಯಾರ್ಯಾರಿಗೆ ಟ್ರಾನ್ಸಾಕ್ಷನ್ಸ್ ಆಗಿದೆ, ಟ್ರಾನ್ಸಾಕ್ಷನ್ ಡೀಟೇಲ್ಸ್ಗಳು, ಪ್ಲಸ್ ಅಕಸ್ಮಾತ್ ATM ಮತ್ತೊಂದ್ ಕಡೆ ಯೂಸ್ ಆಗಿರ್ತದೆ. ಎಲ್ಲಾ ಕಡೆ ಡೆಬಿಟ್ ಕಾರ್ಡ್ ಯೂಸ್ ಆಗಿರ್ತವೆ ಅಂದ್ರೆ ಅಲ್ಲಿ ಏನಾದ್ರು ಅವ್ರ ಮುಖ ಏನಾದ್ರು ಬಂದಿದೆ, ವಿಡಿಯೋಗ್ರಫಿ ಏನಾದ್ರು ರೆಕಾರ್ಡ್ ಇತ್ತು ಅಂತಂದ್ರೆ ಆ ಟ್ರಾನ್ಸಾಕ್ಷನ್ ಅಕಸ್ಮಾತ್ ಟ್ರಾನ್ಸ್ಫರ್ ಆಗಿದ್ರೆ ಯಾರ್ಯಾರಿಂದ ಟ್ರಾನ್ಸಾಕ್ಷನ್ಸ್ ಆಗಿದೆ ಅನ್ನೋದಾಗ್ಲಿ, ಮತ್ತು ಆ ವ್ಯಕ್ತಿ ಹಿನ್ನೆಲೆಯನ್ನ ಅದ್ರ ಮುಖಾಂತರ ಪರಿಶೀಲನೆ ಮಾಡಿ, ಅಂದ್ರೆ ವ್ಯಾವಹಾರಿಕ ಹಿನ್ನೆಲೆ, ಬ್ಯಾಂಕ್ ಟ್ರಾನ್ಸಾಕ್ಷನ್. ಹಾಗಾಗಿ ಈ ಕಾಂಪೋನೆಂಟ್ ಕಡೆಯಿಂದ ಒಂದು ಆಯಾಮದಲ್ಲಿ ತನಿಖೆ ಆದ್ರೆ, ಈ ಮೆಟಲ್ ಕಡೆಯಿಂದ ಒಂದು ಆಯಾಮದಲ್ಲಿ ತನಿಖೆ ಆದ್ರೆ, ಡೆಬಿಟ್ ಕಾರ್ಡ್ ಮತ್ತೊಂದು ಆಯಾಮದಲ್ಲಿ ಆದ್ರೆ, ಪ್ಯಾನ್ ಕಾರ್ಡ್ ಮತ್ತೊಂದು ಆಯಾಮದಲ್ಲಿ ಆದ್ರೆ, ಕೆಲವೊಮ್ಮೆ ಏನಾಗಿರುತ್ತೆ ಅಂತ ಒಂದು ಉದಾಹರಣೆ ಕೊಡ್ತೀನಿ. ಯಾರೋ ಬಂದಿರ್ತಾರೆ, ಅವ್ರು ಪ್ಯಾನ್ ಕಾರ್ಡ್ ಅನ್ನು ಕಳ್ಕೊಂಡಿರ್ತಾರೆ, ಅಥವಾ ಡೆಬಿಟ್ ಕಾರ್ಡ್ ಕಳ್ಕೊಂಡಿರ್ತಾರೆ, ಅಥವಾ ಪರ್ಸ್ ಇರ್ತದೆ, ಪರ್ಸ್ ಕಳ್ಕೊಂಡಿರ್ತಾರೆ. ಆ ಪರ್ಸು ಬೇರೆಯವ್ರು ಯಾರಾದ್ರೂ ಕೈಯಾಗೂ ಸಿಕ್ಕಿರ್ಬಹುದು, ಅವ್ರು ಕೂಡ ಇದ್ರಲ್ಲಿ ಬರಿ ಮಾಡಿರ್ಬೋದು, ಅಥವಾ ಏನಾದ್ರು ನದಿಯಲ್ಲೋ ಮತ್ತೊಂದ್ ಕಡೆ, ಅಂದ್ರೆ ನದಿ ಪಕ್ಕದಲ್ಲಿ ಅಲ್ಲಿ ಇತ್ತು ಅಂತಂದ್ರೆ ಅವೆಲ್ಲ ಹರಿದು ಬಂದಿರ್ತವೆ, ಅಥವಾ ಅದನ್ನ ಎಲ್ಲೋ ಸ್ನಾನಕ್ಕೆ ಹೋದಾಗ ಅಲ್ಲಿ ತೆಗೆದಿಟ್ಟಿರ್ತಾರೆ, ಅದ್ ಎಲ್ಲೋ ಹೋಗಿರುತ್ತೆ, ನಾಯಿಗಳು ತಗೊಂಡೋಗಿರ್ತವೆ ಲೆದರ್ ಪರ್ಸ್ ಇತ್ತು ಅಂದ್ರೆ, ಈ ತರ ಎಲ್ಲ ಆಗಿರ್ತವೆ. ಹಂಗಾಗಿ ಆ ಮನುಷ್ಯ ಮೊದಲು ಪ್ಯಾನ್ ಕಾರ್ಡ್ ಯಾರ್ದು ಹೆಸರು ತೋರಿಸ್ತಾ ಇದೆ ಅಥವಾ ಡೆಬಿಟ್ ಕಾರ್ಡ್ ಯಾರು ತೋರಿಸ್ತಾ ಇದೆ
ಅವರು ಜೀವಂತವಾಗಿ ಇದಾರೋ ಏನೋ ಓಕೆ. ಒಂದು ಕಡೆ ಆಯಾಮದಲ್ಲಿ ಇವ್ರು ತನಿಖೆ ಮಾಡೋದಾದ್ರೆ, ಎರಡನೇದ್ದು ಅವ್ರೇನೋ ಡೂಪ್ಲಿಕೇಟ್ ಕಾರ್ಡ್ ಅನ್ನು ಏನಾದ್ರು ಅಪ್ಲೈ ಮಾಡಿದಾರ ಕಳ್ಕೊಂಡಿದೀವಿ ಅಂತ ಹೇಳಿ, ಓಕೆ. ಅಥವಾ ಅವ್ರು ಕಳೆದು ಹೋಗಿದ್ದಾರೆ ಅಂದ್ರೆ ಎಲ್ಲಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆಯಾ, ಯಾವ ತಾರೀಕಿಗೆ ಕಂಪ್ಲೇಂಟ್ ಆಗಿದೆ, ಯಾವ ಠಾಣೆಯಲ್ಲಾಗಿದೆ, ಓಕೆ. ಅದರಲ್ಲಿ ವರದಿ ಏನು ಬಂದಿದೆ, ಬಾಡಿ ಏನಾದ್ರು ಸಿಕ್ತಾ ಇಲ್ವೋ ಅನ್ನೋದ್ರ ಬಗ್ಗೆ, ಅಂದ್ರೆ ನಾನಾ ಆಯಾಮಗಳಲ್ಲಿ ಇದರಲ್ಲಿ ತನಿಖೆ ಆಗ್ಬೇಕಾಗಿರುವಂತ ಒಂದು ಸಂದರ್ಭ ಬಂದಿದೆ. ಈಗ ಬರೆಯೋದ್ರಲ್ಲಿ ಡೆಡ್ ಬಾಡಿ ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ ಅನ್ನೋದು ಮಾತ್ರ ಇದರಲ್ಲಿ ಮುಖ್ಯ ಅಲ್ಲ. ಓಕೆ. ದೇರ್ ಆರ್ ಸೆವೆರಲ್ ಕಾಂಪೋನೆಂಟ್ಸ್. ಕೆಲವೊಮ್ಮೆ ಏನಾಗಿರ್ತದೆ ಅಂದ್ರೆ, ಇನ್ನೊಂದು ಉದಾಹರಣೆ ಹೇಳ್ಬಿಡ್ತೀನಿ. ಈ ಕೆಲವೊಮ್ಮೆ ಡೆಡ್ ಬಾಡಿ ಹೂತ ನಂತರ ಕೆಲವೊಂದು ಕಡೆಗೆ ಸಾಕ್ಷಿ ನಾಶ ಮಾಡೋ ಉದ್ದೇಶದಿಂದ ಆ ಡೆಡ್ ಬಾಡಿನ ಆ ಜಾಗದಿಂದ ತೆಗೆದು ಮತ್ತೊಂದು ಕಡೆ ಹೂತು ಹಾಕುವಂತ ಸಂದರ್ಭಗಳು ಇರ್ತವೆ. ಓಕೆ. ಅಥವಾ ಸ್ವಲ್ಪ ದಿನ ಡಿಕಾಂಪೋಸ್ ಆದ ನಂತರ ಆ ಬೋನ್ಗಳನ್ನ ಮಾತ್ರ ಅಥವಾ ಇದನ್ನ ಮಾಡಿ ಎಕ್ಸ್ಕವೇಷನ್ ಮಾಡಿ ತೆಗೆದು ಬೇರೆ ಕಡೆಗೆ ಅದನ್ನ ನಾಶ ಮಾಡುವಂತ ವಿಚಾರಗಳು ಇರ್ತವೆ. ಮತ್ತೆ ಇದು ಬಹಳ ಎಷ್ಟು ಆಳವಾಗಿ ಅವರು ತೆಗೆದು ಅದನ್ನ ಕೂತಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರ್ತದೆ. ಯೂಶುವಲಿ ಇಂತ ತರಾತುರಿಯಲ್ಲಿ ನಡೆದಿರುವಂತ ಶವ ಸಂಸ್ಕಾರ ಅಂತ ಏನಾದ್ರು ಹೇಳ್ತಾ ಇದ್ದಾರಲ್ಲ, ಅವನು ಹೇಳಿಕೆ ಪ್ರಕಾರ ನೋಡೋದಾದ್ರೆ, ತರಾತುರಿಯಲ್ಲಿ ಮಾಡ್ಬೇಕಾದಾಗ, ವಿಧಿವತ್ತಾಗಿ ಮಾಡ್ಬೇಕಾದಾಗ ಹೆಂಗ್ 6 ಫೂಟು 8 ಫೂಟು ಅದನ್ನೆಲ್ಲ ತೆಗಿತಾರೆ, ಅಥವಾ ಅದಕ್ಕೆ ವಿಭೂತಿನೋ ಮತ್ತೊಂದು ಎಲ್ಲ ಅದರಲ್ಲಿ ಸೇರಿಸ್ತಾರಲ್ಲ, ಅವೆಲ್ಲ ಸೇರಿಸಿರಲ್ಲ. ಹಾಗಿದ್ದಾಗ ಅದು ಡಿಕಾಂಪೋಸ್ ಆಗಿದೆ ಅಂದ್ರೂ ಕೂಡ, ನಾನು ಮೊನ್ನೆನೂ ಕೂಡ ತಮ್ಮ ಮುಂದೆ ಹೇಳಿದ್ದೆ, ಆ ಬಾಡಿ ಪೋಸ್ಚರ್ ಅನ್ನೋದು ಏನಿರ್ತದೆ ಅಲ್ಲ, ಅವನು ಎಲ್ಲವನ್ನು ನೋಡ್ಬೇಕಾಗತ್ತೆ. ಹಾಗಾಗಿ ಈ ವಿಧಿ ವಿಜ್ಞಾನ ಶಾಸ್ತ್ರದ ತಜ್ಞರು ಕೂಡ ಅಲ್ಲಿ ಬಂದಿರ್ತಾರೆ, ಮ್ಯಾಜಿಸ್ಟ್ರೇಟ್ ಬಂದಿರ್ತಾರೆ, ಡಾಕ್ಟರ್ಸ್ ಬಂದಿರ್ತಾರೆ, ಕಂಪ್ಲೀಟ್ ಆಗಿ ವಿಡಿಯೋಗ್ರಫಿ ಮಾಡೋದಕ್ಕೆ ವಿಡಿಯೋ ಟೀಮ್ ಬಂದಿರುತ್ತೆ, ಫೋಟೋಗ್ರಾಫಿಕ್ ಟೀಮ್ ಒಂದಿರುತ್ತೆ, ಎಲ್ಲರ ಸಮ್ಮುಖದಲ್ಲಿ ಆಗ್ಬೇಕಾಗತ್ತೆ. ಹಾಗಾಗಿ ಇದು ಬಹಳ ಗಂಭೀರವಾದ ವಿಚಾರ ಇರೋದ್ರಿಂದ ಇದು ಒಂದು ಆಯಾಮದಲ್ಲಿ ಮಾತ್ರ ಇದು ಸಿಕ್ಕಿದೆ ಅನ್ನೋ ಮಾತ್ರಕ್ಕೆ ಎಲ್ಲ ಆಯ್ತು ಅಂದಂಗಲ್ಲ, ಏನೂ ಸಿಕ್ಕಿಲ್ಲ ಅನ್ನೋ ಮಾತ್ರಕ್ಕೆ ಏನೂ ಇಲ್ಲ ಅಂದಂಗೂ ಅಲ್ಲ. ಇದು ಇನ್ನು ತನಿಖಾ ಪ್ರಾಥಮಿಕ ಹಂತದಲ್ಲಿ ಇರೋದ್ರಿಂದ ಇನ್ನೂ ಬಹಳ ಆಳವಾಗಿ ಹೋಗ್ಬೇಕಾಗಿದೆ ಅಂತ ನನ್ನ ಅಭಿಪ್ರಾಯ. ಈಗೇನೋ 2-3 ಗುಂಡಿಗಳಲ್ಲಿ ಮಾತ್ರ ಇವತ್ತು ಪ್ರಯತ್ನ ಮಾಡಿದ್ದಾರೆ ಅಂತ ಕೇಳಿದ್ದೇನೆ. ಬಟ್ ಇನ್ನೂ 10-15 ವಿಚಾರಗಳನ್ನ, ಜಾಗಗಳನ್ನ ಅವನು ಗುರುತಿಸಿದ್ದಾನೆ ಅನ್ನೋದನ್ನು ನಾನು ಮಾಧ್ಯಮದಲ್ಲಿ ನೋಡಿದೆ. ಆತರ ಇದ್ದಲ್ಲಿ ಪ್ರತಿಯೊಂದು ವಿಚಾರವನ್ನು ಕೂಡ, ಪ್ರತಿಯೊಂದು ಜಾಗಗಳನ್ನು ಕೂಡ ಅಷ್ಟೇ ಸೂಕ್ಷ್ಮ ಜಾಗಗಳು ಅಂತ ಗುರುತಿಸಿ ಅಲ್ಲಿ ಎಕ್ಸ್ಪ್ಲೇಷನ್ ಮಾಡ್ಬೇಕಾಗತ್ತೆ. ಪ್ಲಸ್ ಅಲ್ಲಿ ಎಲ್ಲಿಯೂ ಕೂಡ ಅದಕ್ಕೂ ಒಂದು ಕಾನೂನು ಇದೆ, ಯಾವ ರೀತಿ ಮಾಡಬೇಕು, ಹಗಲಿನಲ್ಲಿ ಮಾತ್ರ ಮಾಡ್ಬೇಕು, ಆ ನಂತರ ಅದ್ರ ಸುತ್ತಲೂ ಎಲ್ಲ ಸೇಫ್ ಗಾರ್ಡ್ ಮಾಡ್ಕೋಬೇಕು ಅನ್ನೋದಕ್ಕಾಗ್ಲಿ, ಮತ್ತೆ ಎರಡನೇದ್ದು ಎಲ್ಲ ಪ್ರಾಣಿಗಳು ಅವು ಬರಬಾರದು ಅಂತ ದೂರಿಡೋದಾಗ್ಲಿ, ಮತ್ತೆ ಅದಕ್ಕೆ ಸಫಿಶಿಯಂಟ್ ಸ್ಪೇಸ್ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಮೊದಲು ತನಿಖೆ ಮಾಡೋಕ್ಕಿಂತ ಮುಂಚೆ. ಅದಕ್ಕೆ ಸಪರೇಟ್ ಟೀಮ್ ಬಂದಿರುತ್ತೆ ಇನ್ ಆರ್ಡರ್ ಟು ಪ್ರಿಸರ್ವ್ ದ ಡೆಡ್ ಬಾಡಿ, ಒಂದು ಪ್ರೊಟೆಕ್ಟ್ ದ ಡೆಡ್ ಬಾಡಿ. ಎಲ್ಲದಕ್ಕೂ ಕೂಡ ಆನಂತರ ಎಕ್ಸ್ಕವೇಷನ್ ಕೂಡ, ಅಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ಬಾಡಿನ ತೆಗಿಬೇಕಾದಾಗ ಆ ಬೋನ್ ಎಲ್ಲ ಕಟ್ ಆಗಿಬಿಡ್ತವೆ, ಸೂಕ್ಷ್ಮ ಅವೆಲ್ಲ ಕಟ್ ಆಗಿಬಿಡ್ತವೆ, ಅಂದ್ರೆ ನಿಮ್ಗೆ ಎಕ್ಸಾಕ್ಟ್ ರೀಸನ್ ಗೊತ್ತಾಗಲ್ಲ. ಹಾಗಾಗಿ ಅವನು ಎಲ್ಲವನ್ನೂ ಬಹಳ ಸೂಕ್ಷ್ಮವಾಗಿ ಮಾಡಬೇಕಾಗಿರುವಂತದ್ದು ಸಂದರ್ಭ ಇರ್ತದೆ. ಬಟ್ ಈಗ ಇನ್ನೂ ಡೆಡ್ ಬಾಡಿ ಸಿಕ್ಕಿಲ್ಲ ಅಂದಾಗ, ಮಾಧ್ಯಮದಲ್ಲಿ ನೋಡಿರೋ ಪ್ರಕಾರ ಡೆಡ್ ಬಾಡಿ ಇನ್ನೂ ಸಿಕ್ಕಿಲ್ಲ ಅಂದಾಗ ಆ ಹಂತಕ್ಕೆ ಇನ್ನೂ ಹೋಗಿಲ್ಲ ಅಂತ ನನ್ನ ಅಭಿಪ್ರಾಯ.